ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 20ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಚಿಂತನೆಯನ್ನು, ಅಂದರೆ ಸುಖ ದುಃಖ ಚಿಂತನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ, ಮಧುರಂ ಸುಂದರಂ ವಾಲ್ಮೀಕಿ ನಾಮಂ, ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ, ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ, ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ, ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ, ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ, ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ, ನಮೋ ವಾಲ್ಮೀಕಿ ನಾರಾಯಣಂ, ನಮೋ ವಾಲ್ಮೀಕಿ ನಾರಾಯಣ. ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಈ ಚಿಂತನ ಕಾರ್ಯಕ್ರಮದಲ್ಲಿ ಇಂದು ಆದಿಗುರು ವಾಲ್ಮೀಕಿಯವರ ಸುಖ ದುಃಖ ಕುರಿತ ಚಿಂತನೆಯನ್ನು ತಮ್ಮಲ್ಲಿ ಹಂಚಿಕೊಳ್ಳುವೆ. ಆದಿಗುರು ವಾಲ್ಮೀಕಿಯವರು ಮನುಷ್ಯನು ತಾನೇ ಸೃಷ್ಟಿಸಿಕೊಂಡಂತಹ ಸುಖ ದುಃಖ ಮನಸ್ಥಿತಿಯ ಕುರಿತು ಅವರು ರಚಿಸಿದಂತಹ ಮಹಾರಾಮಾಯಣದ ಸ್ಥಿತಿಕಾಂಡದಲ್ಲಿ ಹೀಗೆ ಹೇಳ್ತಾರೆ: ಸುಖ ದುಃಖಗಳು ಮನುಷ್ಯನು ತಾನೇ ಕಟ್ಟಿಕೊಂಡ ಖುಷಿ ಕೋಟೆಯ ಪ್ರತಿಫಲಗಳು. ಮನುಷ್ಯ ಈ ಭೂಮಿ ಮ್ಯಾಗ ಅವತರಿಸಿದಾಗ, ಹುಟ್ಟಿದಾಗ, ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಂದು ಜೀವರಾಶಿಯಂತೆ ಹುಟ್ಟುತ್ತಾನೆ. ಆದರೆ ಅವುಗಳಿಗಿಂತ ಭಿನ್ನವಾಗಿ ವರ್ತನೆ ಮಾಡ್ತಾನೆ. ತನ್ನದೇ ಆದಂತಹ ವ್ಯವಸ್ಥೆಯನ್ನು, ಅದು ಸಾಮಾಜಿಕ ವ್ಯವಸ್ಥೆಯಾಗಿರಲಿ, ರಾಜಕೀಯ ವ್ಯವಸ್ಥೆಯಾಗಿರಲಿ, ಆರ್ಥಿಕ ವ್ಯವಸ್ಥೆಯಾಗಿರಲಿ, ಧಾರ್ಮಿಕ ವ್ಯವಸ್ಥೆಯಾಗಿರಲಿ, ಮತಧರ್ಮ ವ್ಯವಸ್ಥೆಯಾಗಿರಲಿ, ಯಾವುದೇ ವ್ಯವಸ್ಥೆಯಾಗಿರಲಿ, ಅದನ್ನು ವಾಲ್ಮೀಕಿಯವರು ಏನು ಹೇಳ್ತಾರೆ, ಮನುಷ್ಯ ತಾನೇ ಕಟ್ಟಿಕೊಂಡಂತಹ ಖುಷಿ ಕೋಟೆ. ಆ ಖುಷಿ ಕೋಟೆಯ ಪ್ರತಿಫಲಗಳಿವು. ಆ ಖುಷಿ ಕೋಟೆಯನ್ನು ಕಟ್ಟಿಕೊಂಡಿದ್ದರಿಂದ ಮನುಷ್ಯ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಅದನ್ನೇ ಮುಂದುವರೆದು ಹೇಳ್ತಾರೆ, ಕುಟುಂಬದ ಸಂಪತ್ತು ಹೆಚ್ಚಿದಾಗ ಸುಖದ ಅನುಭವ. ಮನುಷ್ಯನಲ್ಲಿ ಸಂಪನ್ಮೂಲ, ಸಂಪತ್ತು, ವೈಭವ ಇತ್ಯಾದಿಗಳು ಹೆಚ್ಚಿದಾಗ ಬಹಳ ಸುಖದ ಅನುಭವ ಆಗ್ತಿದೆ. ಬಡತನದಲ್ಲಿದ್ದಾಗ, ಸ್ವಲ್ಪ ಮೇಲೆ ಬಂದಾಗ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಾಗ, ಸಾಮಾಜಿಕ ಪರಿಸ್ಥಿತಿ ಸುಧಾರಿಸಿದಾಗ, ಬಹಳಷ್ಟು ಸಂಪನ್ಮೂಲ ಸಂಚಿತವಾದಾಗ, ಸಂಪತ್ತು ಸಂಚಿತವಾದಾಗ ಮನುಷ್ಯನ ಆನಂದಕ್ಕೆ, ಸುಖಕ್ಕೆ, ಹರ್ಷಕ್ಕೆ, ಸಂತೋಷಕ್ಕೆ ಮಿಗಿಯೇ ಇರುವುದಿಲ್ಲ. ಹಕ್ಕಿಗಳು ರೆಕ್ಕೆಗಳು ಬಂದಿರ್ತಾವ. ಹಕ್ಕಿಯಂತೆ ಮನುಷ್ಯ ಈ ಆನಂದ ಸಾಗರದಲ್ಲಿ ಹಾರ್ತಾ ಹೋಗ್ತಾನೆ. ಆದರೆ ಅವನಿಗೆ ತನ್ನ ರೆಕ್ಕೆಗಳ ಬಲದ ಬಗ್ಗೆ, ಶಕ್ತಿಯ ಬಗ್ಗೆ ಅನುಭವ ಆಗುವುದಿಲ್ಲ. ಅವು ನಾಶವಾದಾಗ ದುಃಖದ ಅನುಭವ. ಗಳಿಸು ಮುಂದೆ ಮನುಷ್ಯನಿಗೆ ಸಂತೋಷ ಅನಿಸ್ತಿದೆ, ಇನ್ನೂ ಹೆಚ್ಚು ಗಳಿಸಬೇಕು. ಸ್ಥಿತಿ, ಸಾಮಾಜಿಕ ಸ್ಥಿತಿ, ರಾಜಕೀಯ ಸ್ಥಿತಿ ಹೆಚ್ಚುತ್ತಿದ್ದಂತೆ ಸಂತೋಷ ಆಗ್ತಿದೆ. ಮೊದಲು ಒಂದು ಓಣೆ 2ರ ಪ್ರತಿನಿಧಿ ಆಗಬೇಕು, ನಂತರ ZP ಪ್ರತಿನಿಧಿ ಆಗಬೇಕು, ನಂತರ ಶಾಸಕನಾಗಬೇಕು, ಮಂತ್ರಿ ಆಗಬೇಕು, ಮಂತ್ರಿದಲ್ಲಿ ನಾ ಬಯಸಿದಂಥ ಖಾತೆಯ ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು.
ದೇಶದ ಪ್ರಧಾನಮಂತ್ರಿ ಆಗಬೇಕು. ಹೀಗೆ ಈ ಅಂತಸ್ತಿನ ಬಯಕೆ ಹುಚ್ಚಿನ ಕೊನೆ ಇರುವುದಿಲ್ಲ. ಈ ಆಶೆ ಏನ್ ಮಾಡ್ತದೆ, ಮನುಷ್ಯನ ಹಾಗೆ ತಗೊಂಡು ಹೋಗ್ತಿದೆ. ಹಂತ ಹಂತವಾಗಿ ಏರ್ತಾ ಇದ್ದಾಗ ಅವನಿಗೆ ಬಹಳ ಆನಂದ ಆಗ್ತಿರ್ತದೆ, ಸುಖ ಆಗ್ತಿರ್ತದೆ, ಸಂತೋಷ ಆಗ್ತಿರ್ತದೆ. ಎಲ್ಲ ಅಧಿಕಾರ, ಎಲ್ಲ ಸಂಪತ್ತು ನನ್ನ ಕೈಯಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಅವನ ಸಂತೋಷದ ಹಾರಾಟಕ್ಕೆ, ಖುಷಿ ಹಾರಾಟಕ್ಕೆ ಕೊನೆಯೇ ಇರುವುದಿಲ್ಲ, ಮಿತಿಯೇ ಇರುವುದಿಲ್ಲ. ಆದರೆ ಯಾವುದೂ ಶಾಶ್ವತವಲ್ಲ. ಒಂದೊಂದಾಗಿ ಅವು ಕಳಚಿ ಹೋದಾಗ, ಕರಗಿ ಹೋದಾಗ, ಕುಸಿದು ಹೋದಾಗ, ಪತನಗೊಂಡಾಗ ಯಾವ ರೀತಿ ಸುಖ ಅವನನ್ನು ಬಂಧಿಸಿರ್ತದೆಯೋ ಅದೇ ರೀತಿ ಅವುಗಳನ್ನು ಕಳ್ಕೊಂಡ ದುಃಖವು ಬಂಧಿಸುತ್ತಾ ಹೋಗ್ತಿದೆ. ಬಹಳಷ್ಟು ನಾವು ಜನರನ್ನು ನೋಡ್ತೇವೆ, ತಾಳಲಾರದೆ ಅಧಿಕಾರ ಹೊಂದಿರ್ತಾರೆ, ಸಂಪತ್ತಿರ್ತದೆ, ಏನೆಲ್ಲ ಖುಷಿ ಪಟ್ಟಿರ್ತಾರೆ, ಅವೆಲ್ಲ ಹೋದ ನಂತರ ಒಂದೊಂದ್ಸಲ ಮನುಷ್ಯ ಹುಚ್ಚಾಗ್ತಾನೆ, ಆತ್ಮಹತ್ಯೆ ಮಾಡ್ಕೋತಾನೆ. ಅವನ ಕಾಲ ಕೆಳಗಿಂದ ಭೂಮಿನ ಕುಸಿದು ಹೋದಂಗೆ ಆಗಿರ್ತದೆ. ಅವನಿಗೆ ಆ ದುಃಖದ ಇದನ್ನು ಸಹನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸಂಪತ್ತ, ಅಂತಸ್ತು ಇವೆಲ್ಲ ಹೆಚ್ಚಾದಾಗ ಸುಖ ಬರ್ತಿದೆ, ಇವೆಲ್ಲ ನಾಶವಾಗ್ತಾ ಹೋದಾಗ ದುಃಖದ ಅನುಭವ ಆಗ್ತಿದೆ. ಅದಕ್ಕೆ ಇದೇ ವಿಚಾರವನ್ನ, ವಾಲ್ಮೀಕಿಯವರ ವಿಚಾರವನ್ನ ವಿಭಿನ್ನ ರೀತಿಯಲ್ಲಿ ಸಂತರು ಹೇಳ್ತಾ ಬಂದಾರ. ಗೌತಮ್ ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ನ್ಯಾರೇ ಇರ್ಬೋದು, ಇವನ್ ಅಲಂಪ್ರಭು 12ನೇ ಶತಮಾನದಲ್ಲಿ ಮನುಷ್ಯನ ದುಃಖಕ್ಕೆ ಕಾರಣ ಅಂದ್ರೆ ಅವನ ಮನಸ್ಸಿನ ಮುಂದೆ ಇರುವಂತ ಆಶೆ. ನಿರಾಶೆ ಆದಾಗ ದುಃಖ ಬರ್ತದೆ, ಬಯಸಿದ್ದು ಸಿಕ್ಕಾಗ ಸುಖ ಆಗ್ತಿದೆ. ಇದೇ ವಾಲ್ಮೀಕಿಯವರ ಚಿಂತನೆಯನ್ನು ಅವರು ವಿಭಿನ್ನ ರೀತಿಯಲ್ಲಿ ಹೇಳ್ತಾ ಬಂದಿದ್ದಾರೆ. ಅಂದ್ರೇನೋ, ತ್ರೇತಾಯುಗದಿಂದನೂ ಇಲ್ಲಿ ತನಕ ಆಧ್ಯಾತ್ಮ ಬೋಧನೆಗಳನ್ನು ಮಾಡಲಾಗಿಯೂ, ಸತ್ಯದ ಪರಿಚಯವನ್ನು ನೀಡಲಾಗಿಯೂ, ದರ್ಶನವನ್ನು ನೀಡಲಾಗಿಯೂ ಮನುಷ್ಯ ತನ್ನ ಮಂಕ ಬುದ್ಧಿಯಿಂದ ಹೊರಗೆ ಬಂದಿಲ್ಲ. ಮನುಷ್ಯ ಈ ತಾನು ಸೃಷ್ಟಿಸಿಕೊಂಡಂತ ಈ ಖುಷಿ ಕೋಟೆಗಳಿಂದ, ಸಂಪತ್ತಿನಿಂದ ಹೊರಗೆ ಬಂದಿಲ್ಲ ಅಂತ ಇದು ಸ್ಪಷ್ಟವಾಗಿ ಅನಿಸ್ತಿದೆ. ಇದು ಮುಂದುವರೆದು ಹೇಳ್ತಾರೆ ವಾಲ್ಮೀಕಿಯವರು, ಇವು ಮನಸ್ಸಿನ ಅಜ್ಞಾನ. ಮನಸ್ಸಿಗೆ ಜ್ಞಾನ ಬಂದಾಗ ಅದಕ್ಕೆ ಶಾಂತ ಚಿತ್ತ ಅಂತ ಕರಿತೇವೆ ನಾವು. ಮನುಷ್ಯ ಶಾಂತ ಚಿತ್ತವನ್ನು ಹೊಂದಿದಾಗ, ಜ್ಞಾನ ಬಂದಾಗ, ಅಜ್ಞಾನ ಓಡಿ ಹೋದಾಗ ಅವನಿಗೆ ಸುಖ ದುಃಖ ಈ ಖುಷಿ ಕೋಟೆಯ ಪರಿಚಯ ಆಗ್ತಿದೆ, ಅರಿವು ಆಗ್ತಿದೆ. ಅವಾಗ ಇವನ್ನೆಲ್ಲ ಬಿಟ್ಟು ಬಿಡ್ತಾನೆ. ಅದಕ್ಕೆ ಎಲ್ಲಿ ತಕ್ಕ ಮನುಷ್ಯನ ಮನಸ್ಸಿನಲ್ಲಿ ಅಜ್ಞಾನ ಇರ್ತದೆಯೋ, ಸತ್ಯದ ಬಗ್ಗೆ ಅರಿವಿರುವುದಿಲ್ಲವೋ, ವಾಸ್ತವದ ಬಗ್ಗೆ ಅರಿವಿರುವುದಿಲ್ಲವೋ, ಬದುಕಿನ ಬಗ್ಗೆ ಇರುವುದಿಲ್ಲವೋ, ಅಲ್ಲಿವರೆಗೆ ಅವನಿಗೆ ಖುಷಿ ಕೋಟೆಯಲ್ಲೇ ಇರ್ತಾನೆ, ಸುಖ ದುಃಖದಂತ ಪ್ರತಿಫಲಗಳನ್ನು ಅನುಭವಿಸ್ತಾ ಇರ್ತಾನೆ. ಎಲ್ಲಿ ತನಕ ಅಜ್ಞಾನ ಇರ್ತದೆ ಅಲ್ಲಿ ತನಕ ಇವು ಇದ್ದಿದ್ದರ, ಸುಖ ದುಃಖ ಇವೆಲ್ಲ ಇದ್ದಿದ್ದರ. ಯಾವಾಗ ಜ್ಞಾನ ಬರ್ತಿದೆ ಆವಾಗ ಇವ್ಯಾವು ಮನುಷ್ಯನ ಮನಸ್ಸು ಸೃಷ್ಟಿಸಿದಂತಹ ಸುಖ ದುಃಖಗಳ ಬಗ್ಗೆ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಮನುಷ್ಯನ ಸುಖ ದುಃಖಗಳು ಕೇವಲ ಭ್ರಮೆಗಳು. ಮೊದಲೇ ಪ್ರಾರಂಭದಲ್ಲಿನೇ ಹೇಳ್ತಾರೆ, ವಿಶ್ವದಲ್ಲಿ ಗೋಚರಿಸದೇ ಇರುವಂತಹ ಎಲ್ಲಾ ವಸ್ತುಗಳು ಏನಿದಿಲ್ಲ, ಇವೆಲ್ಲ ಮನುಷ್ಯನ ಸೃಷ್ಟಿಗಳು, ಇವೆಲ್ಲ ಭ್ರಮೆಗಳು. ಈಗೇನು ನಾವು ಕೋಟೆಗಳನ್ನು ಕಟ್ಟಿಕೊಂಡೇವೆ, ಅದು ಆರ್ಥಿಕ ಕೋಟೆ, ಸಾಮಾಜಿಕ ಕೋಟೆ, ಯಾವುದೇ ಕೋಟೆಯಾಗಿರಲಿ ಅದು ಕೂಡ ಶಾಶ್ವತ ಅಲ್ಲ, ಅದು ಮನುಷ್ಯನ ಭ್ರಮೆನ. ಆ ಭ್ರಮೆಯಿಂದ ಸೃಷ್ಟಿಗೊಂಡಂತಹ ಕೋಟೆಗಳು. ಕೋಟೆನ ಕಟ್ಕೊಂಡಾಗ, ಮನೆ ಕಟ್ಟುವಂದಾಗ ಅದರ ಆಗುಗಳ ಬಗ್ಗೆ ನಾವೇ ಜವಾಬ್ದಾರ ಆಗ್ತೇವೆ. ಸಂಪತ್ತು ಬಂದಾಗ ಸುಖ ಪಡ್ತೇವೆ, ಕಳೆದು ಹೋದಾಗ ದುಃಖ ಪಡ್ತೇವೆ. ಅದಕ್ಕೆ ಈ ಮನುಷ್ಯನ ಸುಖ ದುಃಖಗಳು ಅಂತ ಏನು ಪರಿಕಲ್ಪನೆ ಇದೆ, ಅನುಭವ ಇದೆ, ಇದೆಲ್ಲವೂ ಭ್ರಮೆಗಳು, ಮನಸ್ಸಿನ ಭ್ರಮೆಗಳು. ವಾಸ್ತವದಲ್ಲಿ ಯಾವೂ ಇಲ್ಲ. ಮುಂದುವರೆದು ಹೇಳ್ತಾರೆ, ಧರಿತ ಲೌಕಿಕ ದೇಹ ನಶ್ವರ. ಏನ್ ನಾವು ಶರೀರ ಧಾರಣೆ ಮಾಡ್ಕೊಂಡೆ ಬರಬೇಕು, ಧರಿತ ಶರೀರ ಧಾರಣೆ ಮಾಡ್ಕೊಂಡು ಬಂದದ್ದು, ನಾವು ಮನುಷ್ಯನಾಗೇ ಬರಲಿ, ಪ್ರಾಣಿಯಾಗಿ ಬರಲಿ, ಪಕ್ಷಿಯಾಗೇ ಬರಲಿ, ಜಂತುವಾಗಿ ಬರಲಿ, ಏನೇ ಆಗಿ ಬರಲಿ, ಆ ದೇಹ ಶಾಶ್ವತ ಅಲ್ಲ. ಅದು ಯಾವ ರೀತಿ ಕೆಲವು ಅಣುಗಳನ್ನು ತಗೊಂಡ ಬೆಳೆದಿರ್ತದನೋ ಅದೇ ರೀತಿ ಒಂದೊಂದಾಗಿ ಅಣುಗಳು ಕಳಚಿ ಹೋಗ್ತಾವ. ಅದಕ್ಕೆ ಇಂಗ್ಲಿಷ್ನಲ್ಲಿ ಡಿಕಂಪೋಸಿಷನ್ ಅಂತ ಹೇಳ್ತಾರೆ.
ಹ್ಯಾಗ ಬೆಳಕುತ್ತ ಮಗು ಇದ್ದಂಗಿಂದ ನೋಡ್ರಿ, ಮನುಷ್ಯ ದೊಡ್ಡವ ಹಾಕೋತ ಹೋದಂಗ ಅವ್ ದೊಡ್ಡವ ಆಗ್ಬೇಕಾದ್ರೆ ಅಂಗಗಳು ಬೆಳಿಬೇಕಾಗಿತ್ತಂದ್ರ ಸತ್ವಗಳನ್ನು ತಗೊಂಡೇ ಹೇಳ್ತಾನೆ ನಾವು. ಆಹಾರ ರೂಪದಲ್ಲಿ ಭೂಮಿಯಲ್ಲಿ ಇದ್ದಂತಹ ಸತ್ವಗಳನ್ನು ತಗೊಂಡು ಬೆಳಿತಾನ. ಬೆಳೆದು ದೊಡ್ಡವಾದ ನಂತರ ಮತ್ತೆ ಅದೇ ದೇಹ ಯಾವ ರೀತಿ ಕೂಡ್ಕೊಂಡು ದೊಡ್ಡದಾಕೋತ ಹೋಗಿರ್ತದಲ್ಲ, ಅದೇ ರೀತಿ ಏನಾಗ್ತಿದೆ, ಕಳ್ಕೊಂತ ಹೋಗ್ತಿದ್ವಿ. ಒಂದೊಂದು ಹೋಗ್ತಾವ. ತಲೆ ಕೂದಲು ಹೋಗ್ತಾವ, ಹಲ್ಲು ಹೋಗ್ತಾವ, ಕಿವಿ ಹೋಗ್ತಾವ, ಕಣ್ಣು ಹೋಗ್ತಾವ, ಶರೀರ ಕುಗ್ಗ ಕೆಡಿತಿದೆ, ಚರ್ಮ ಮುದ್ದಾಗ ಹಿಡಿತಿದೆ. ಒಂದೊಂದಾಗಿ ಹೋಗಿ ಕೊನೆಗೆ ಅದು ಮಣ್ಣಿನೊಂದಿಗೆ ಮಣ್ಣಾಗಿ ಹೋಗ್ತದೆ, ಬೂದಿಯಾಗಿ ಹೋಗ್ತದೆ. ಅದಕ್ಕೆ ಹೇಳ್ತಾರ, ಧರಿತ ಲೌಕಿಕ ದೇಹ ಇದು ಶಾಶ್ವತ ಅಲ್ಲ. ಇದಕ್ಕೆ ಬಹಳ ಹಚ್ಕೊಳ್ಬೇಡ್ರಿ. ಇದನ್ನ ಬಹಳ ಹಚ್ಕೊಂಡು ಬಹಳ ಪ್ರೀತಿ ಮಾಡಬೇಡಿ. ಒಂದು ದಿವಸ ಬಿಟ್ಟು ಹೋಗುವಂತ ಮನೆ ಇದು. ಅದಕ್ಕೆ ಬೇಕಾದ ಅಗತ್ಯ ಪ್ರಕೃತಿಯಲ್ಲಿದೆ. ಆ ದೇಹ ಬೆಳೆಯಲಿಕ್ಕೆ ಅದಕ್ಕೆ ಏನು ಬೇಕಲ್ಲ, ಅದ್ರ ಪ್ರತಿಯೊಂದು ಅಗತ್ಯವನ್ನ ಯಾರು ಪೂರೈಸ್ತಾರ? ನೀ ಪೂರೈಸ್ತೀಯಾ ಮನುಷ್ಯ? ಇಲ್ಲ, ನಿನ್ನೆಲ್ಲ ಶಕ್ತಿ ಇಲ್ಲ. ನಿನ್ನ ದೇಹಕ್ಕ ಬೇಕಾದದ್ದನ್ನ ನಿನಗ ಪೂರೈಸಕ್ಕಾಗೋದಿಲ್ಲ. ಪೂರೈಸ್ಬೇಕಾದ್ರೆ ನೀನೇನ್ ಮಾಡ್ಬೇಕು? ಪ್ರಕೃತಿಯ ಸಹಾಯ ತಗೊಳ್ಬೇಕು. ನಿನಗೆ ಏನು ಬೇಕು? ನೀರು ಬೇಕಾ? ಪ್ರಕೃತಿಯಲ್ಲಿದೆ. ವಾಯು ಬೇಕಾ? ಪ್ರಾಣವಾಯು ಬೇಕಾ? ಪ್ರಕೃತಿಯಲ್ಲಿದೆ. ಹಣ್ಣು ಹಂಪಲ ಬೇಕಾ? ಪ್ರಕೃತಿಯಲ್ಲಿ. ನಿನ್ನ ಬದುಕಿಡ್ಲಿಕ್ಕೆ, ನಿನ್ನ ದೇಹ ಬೆಳೀಲಿಕ್ಕೆ, ನಿನ್ನ ದೇಹ ಜೀವಂತವಾಗಿರ್ಲಿಕ್ಕೆ ಏನು ಬೇಕಲ್ಲ, ಆ ಎಲ್ಲಾ ಅಗತ್ಯಗಳನ್ನು ಪ್ರಕೃತಿ ಪೂರೈಸುತ್ತದೆ. ಅದು ಗಾಂಧಿಯವರು ಹೇಳ್ತಾರ, ಇದಕ್ಕೊಂದು ಮಿತಿ ಇದೆ. ಮನುಷ್ಯನ ಅಗತ್ಯಗಳನ್ನು ಪ್ರಕೃತಿ ಪೂರೈಸಿದೆ. ಇಷ್ಟಕ್ಕೆ ಸಮತೋಲನ ಇರಬೇಕು ನಾವು. ಅದಕ್ಕಿಂತ ಹೆಚ್ಚು ನೀವೇನಾದರೂ ದುರಾಶೆ ಮಾಡಿದ್ರೆ ಪ್ರಕೃತಿಯಿಂದ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಕೃತಿ ಎಷ್ಟಿಂತ ಅಷ್ಟೇ ಕೊಟ್ಟಿರ್ತದೆ ನಿನಗೆ. ಅದಕ್ಕಿಂತ ಹೆಚ್ಚು ನೀನು ಬಯಸಿದ್ದೆ ಅಂದ್ರ ನೀನು ವಿನಾಶದಟ್ಟು ಹೋಗ್ತೀಯ. ದುಃಖ ಆಗ್ತದೆ ನಿನಗೆ. ಇಡೀ ವಿಶ್ವನ ಹಾಳು ಮಾಡ್ತೀಯ, ಪರಿಸರವನ್ನು ಹಾಳು ಮಾಡ್ತೀಯ. ನೀನು ಅಷ್ಟೇ ಅಲ್ಲ, ಇನ್ನೊಂದು ಜೀವಿಗಳ ಮೇಲೆ ಕೂಡ ನೀನೇನಾಗ್ತೀಯೋ ಅದರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡ್ತೀಯ. ಇವತ್ತು ನಾವು ಕಣ್ಮುಂದೆ ಇದನ್ನೇ ನೋಡ್ತಾ ಇದ್ದೇವೆ. ಮನುಷ್ಯ ಗಿರಾಕಿ ಜಾಗ ಇರ್ತಾ ಇಲ್ಲ, ಗುಡ್ಗಾಡುಗಳನ್ನ ನಾಶ ಮಾಡ್ತಾ ಹೊಂಟೇವೆ. ಅಲ್ಲಿರುವಂತ ಪಶು ಪಕ್ಷಿ ಜೀವರಾಶಿಗಳನ್ನು ಮಾಡ್ತಾ ಇದ್ದೇವೆ, ನಾಶ ಮಾಡ್ತಾ ಇದ್ದೇವೆ. ಜಲದಲ್ಲಿ ಇರುವಂತಹ ಹಳ್ಳು, ಕೆರೆ, ನದಿಗಳಲ್ಲಿ ಇರುವಂತಹ ನಮ್ಮ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ, ಉಸುಕು ತೆಗಿತಾ ಇದ್ದೇವೆ. ಅದರಿಂದ ಅಲ್ಲಿರುವಂತ ಜಲಚರದ ನಾಶ ಆಗ್ತಾ ಇದೆ. ಮನುಷ್ಯ ತನ್ನ ದುರಾಶೆಯನ್ನ, ಅದಕ್ಕೆ ಗಾಂಧಿ ಹೇಳ್ತಾರ, ನಿನ್ನ ಬಯಕೆಗಳನ್ನ ಪ್ರಕೃತಿ ಪೂರೈಸ್ತದ, ಆದ್ರೆ ನಿನ್ನ ದುರಾಶೆಗಳನ್ನ ಪ್ರಕೃತಿ ಪೂರೈಸುವುದಿಲ್ಲ. ಅದಕ್ಕ ನಮ್ಮದೇನಿರ್ತದಲ್ಲ ಬಯಕೆ, ಶರೀರದ ಬಯಕೆ ಏನಿದಲ್ಲ, ಪ್ರಕೃತಿಯಲ್ಲಿ ಏನು ಸಿಗ್ತದೆ ಅದಕ್ಕೆ ಸಿಗುತ್ತೆ. ಒಂದು ವಾಲ್ಮೀಕಿಯವರು ಹೇಳ್ತಾರ, ಆಹಾರ ಕ್ರಮ ಕೂಡ ದೇಹಕ್ಕ ಋತುಗೆ ತಕ್ಕಂತ ಆಹಾರ ಕ್ರಮದೊಂದಿಗೆ ಹೊಂದಾಣಿಕೆ ಇರಬೇಕು. ಆಹಾರ ಕ್ರಮ ಒಂದ್ ವೇಳೆ ನೀವೇನಾದ್ರೂ ಉಲ್ಲಂಘನೆ ಮಾಡಿದ್ರೆ, ಚಳಿಗಾಲದಾಗ ಏನ್ ತಿನ್ಬೇಕು ಅದನ್ನೇ ತಿನ್ಬೇಕು, ಬ್ಯಾಸ್ಯಾಗ ಏನ್ ತಿನ್ಬೇಕು ಅದನ್ನೇ ತಿನ್ಬೇಕು, ಮಳೆಗಾಲದಾಗ ಏನ್ ತಿನ್ಬೇಕು ಬಿಟ್ಟು ನೀವು ಏನಾದ್ರೂ ಉಲ್ಟಾ ಸುಲ್ಟಾ ಮಾಡ್ಕೊತ ಹೊಂಟ್ರಿ, ನಿಮ್ಮ ದೇಹ ಆರೋಗ್ಯ ನಿಮ್ಮ ಕೈ ಹಿಡಿಯೋದಿಲ್ಲ. ಅಂದ್ರೆ ಪ್ರಕೃತಿ ವಿರುದ್ಧ ಹೋದಾಗ ಅದು ಯಾವುದು ಬದುಕಿ ಬಹಳ ದಿನಗಳವರೆಗೆ ಉಳಿಯೋದಿಲ್ಲ. ಮುಂದುವರೆದು ಹೇಳ್ತಾರ, ಇತರ ಜೀವಿಗಳಂತೆ ಜೀವಿಸಲು ಬೇಕಾದ ಅಗತ್ಯಗಳಿಗೆ ಮಾತ್ರ ಸೀಮಿತವಾಗಿರು. ಭೂಮಿ ಮ್ಯಾಗ ದೇವರನ್ನ ದನಕರಗಳನ್ನ ಹುಟ್ಟ್ಯಾನ, ಅವು ಎಷ್ಟಕ್ಕೆ ಸೀಮಿತದವ? ಗಿಡ ಮರಗಳದ್ದು ತೊಪ್ಲ ತಿಂತಾವ, ಮೇವು ತಿಂತಾವ, ಹುಲ್ಲು ತಿಂತಾವ, ಅಷ್ಟಕ್ಕೆ ಸೀಮಿತದ. ಹುಲಿಗಳನ್ನು ತಗೊಳ್ರಿ, ಅವಕ್ಕೆ ಇದು ಹಸಿವಾದಾಗ ತಮಗೆ ಏನು ಬೇಕಲ್ಲ ಅಂತಹ ಸಾಧು ಪ್ರಾಣಿಗಳ ಅಥವಾ ಮುಂದೆ ಏನು ಸಿಗ್ತದ ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಾವ. ಬೇಟೆಯಾಡಿ ಹೊಟ್ಟೆ ತುಂಬಿದ ನಂತರ ಅದು ಮತ್ತೊಂದನ್ನು ಬೇಟೆಯಾಡಕ್ ಹೋಗುದಿಲ್ಲ. ಹಸು ಆಗೋ ತನಕ ಬೇಟೆಯಾಡಕ್ ಹೋಗುದಿಲ್ಲ. ಅದು ಹೊಟ್ಟೆ ತುಂಬಿತಾನೆ ಬಿಟ್ಬಿಡುತ್ತೆ. ಮುಂದೆ ಹಾದು ಹೋದ್ರೂ ಸೇಕ ಮುಟ್ಟುದಿಲ್ಲ. ಅದು ತನಗೆ ಯಾವಾಗ ಊಟ ಬೇಕಾಗಿರ್ತದೆ ಅವಾಗ ಮಾತ್ರ ಬೇಟೆಯಾಡ್ತಿದೆ ಅದು. ಆದರೆ ಈ ಎಲ್ಲಕ್ಕೂ ಹೋಲಿಸಿ ಮನುಷ್ಯನನ್ನು ನೋಡಿದಾಗ ಮನುಷ್ಯನಿಗೆ ಏನೋ ಕಾಲಿಲ್ಲ, ಮಿತಿ ಇಲ್ಲ. ಇವತ್ತೇನು ಊಟ ಸಿಕ್ಕೈತಿ, ಆ ಊಟದ ಅಷ್ಟೇ ಇರುವುದಿಲ್ಲ. ನಾಳೆ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು, ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕು, ನಾವು ಅಗರ್ವ ಶ್ರೀಮಂತನಾಗಿ ಬಿಡಬೇಕು, ಇಡೀ ದೇಶದ ಸಂಪತ್ತೆಲ್ಲ ನನ್ನ ಕಡೆನ ಬರಬೇಕು, ಇಡೀ ಅಧಿಕಾರವೆಲ್ಲ ನನ್ನ ಕಡೆಗೆ ಬರಬೇಕು. ಈ ಮರಣ ಮಾನವ ಎಷ್ಟರೇ ಹಪಾಪಿ ಮಾಡ್ತೀಯ, ಏನೇನ್ ಮಾಡ್ತೀಯ, ಏನೇನು ಸೋಂಗ ಆಗ್ತೀಯ, ಎಷ್ಟೊಂದು ಜನರಿಗೆ ನೀನು ಮೋಸ ಮಾಡ್ತಾ ಹೊಂಟಿದೀಯ. ಆತ್ಮವನ್ನು ಮುಟ್ಟಿಕೊಂಡು ನೋಡ್ಕೋ. ಜಗತ್ತಿನಿಂದ ನೀನೆಲ್ಲ ಬಚ್ಚಿಡಬಹುದು, ನಿನ್ನ ಮನಸ್ಸಿಗೆ ಬಚ್ಚಿಡಕ್ ಸಾಧ್ಯ ಇಲ್ಲ. ಮನಸ್ಸು ನೀ ಮಾಡಿದೆಲ್ಲ ಗೊತ್ತಿರ್ತದೆ. ನೀ ಎಷ್ಟು ಕರ್ಮ ಮಾಡಿದ್ಯಾ, ನೀ ಎಷ್ಟು ಜನರ ಮೇಲೆ ಎಷ್ಟು ಸ್ತ್ರೀಯರನ್ನ ನೀನು ಇದು ಮಾಡಿದ್ಯಾ, ದಾರಿ ತಪ್ಪಿಸಿದ್ಯಾ, ಎಷ್ಟು ಸಂಪತ್ತನ್ನ ಯಾವ ರೀತಿ ಗಳಿಸಿದ್ಯಾ, ಎಷ್ಟು ಬಡವರನ್ನ
ದುಃಖಕ್ಕೆ ನೂಕಿದೆಯಾ? ಎಷ್ಟು ಜನರ ಬದುಕನ್ನು ಹಾಳು ಮಾಡಿದ್ಯಾ? ಯಾವ ಅಧಿಕಾರಕ್ಕಾಗಿ ಏನೇನು ಮಾಡಿದ್ಯಾ? ಏನೇನು ಅಡ್ಡ ಹಾದಿ ಹಿಡಿದ್ಯಾ? ಇದು ಎಲ್ಲಾನು ನಿನ್ನ ಮನಸ್ಸಿಗೆ ಗೊತ್ತಿದೆ. ಜನರು ನಿನ್ನನ್ನು ದೇವರಂತ ಪೂಜಿಸಬಹುದು, ಒಳ್ಳೆಯವದನಪ್ಪ ಅಂತ. ಯಾಕೆ ಸ್ಥಿತಿ ಹಾಗೆ ಇದೆ, ಭಾರತದಲ್ಲಿ ಹಾಗೆ ಇದೆ. ಯಾರು ಹೆಚ್ಚು ಸಂಪತ್ತನ್ನು ಗಳಿಸಿರ್ತಾರೆ ಸಮಾಜದಲ್ಲಿ ಅವ್ರಿಗೆ ಉನ್ನತ ಸ್ಥಿತಿ ಇರ್ತದೆ. ಇದರ ಅರ್ಥ ನೀನು ಒಳ್ಳೆ ವ್ಯಕ್ತಿ ಅಂತಲ್ಲ. ನೀನು ಒಳ್ಳೆ ವ್ಯಕ್ತಿನೋ ಕೆಟ್ಟ ವ್ಯಕ್ತಿನೋ, ನೀನು ಮಾಡುವಂತ ಕರ್ಮ ಸರಿನೋ ತಪ್ಪ ಅಂತೇಳಿ ಆತ್ಮಾವಲೋಕನೆ ಮಾಡ್ಕೊಂಡು ನೋಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ಇಣಿಕೆ ಹೋಗ್ಬೇಕು. ಮೊದ್ಲಿಂದ ನಾ ಏನ್ ಮಾಡ್ಕೊಂತ ಹೋದೆ, ಈ ಕೆಲಸ ಸರಿನೋ ತಪ್ಪು, ಇದನ್ನು ಮಾಡ್ಕೊಂಡಾಗ ಮಾತ್ರ ನಿನಗೆ ಜ್ಞಾನ ಬರ್ತದೆ. ಆ ಮನಸ್ಸಿಗೆ ಜ್ಞಾನ ಬಂದಾಗ ಮಾತ್ರ ಇವೇನು ಹುಷಿ ಕೋಟಿರಲ್ಲ, ಹುಷಿ ಕೋಟಿ ಎಲ್ಲ ಬಿಟ್ಟು ಬಿಡ್ತೀಯ, ಸುಖ ದುಃಖಗಳಿಂದಲೂ ದೂರ ಉಳಿತೀಯ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ಇತರ ಜೀವಿಗಳು ಭೂಮಿ ಕೊಟ್ಟದೊಂದು ಕಾರ್ಯ ಇದೆ. ಭೂಮಿ ಅದಕ್ಕೆ ಏನ್ ಬೇಕಾಗಿತ್ತಲ್ಲ ಅಷ್ಟ ಕೊಟ್ಟದ, ಅದನ್ನ ತಿನ್ನು. ಭೂಮಿ ಒಂದು ಕೆಲಸ ಹಚ್ಚಿದೆ ಅಂದ್ರೆ ಸಮತೋಲನ ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನೇ ನಾವು ಪರಿಸರ ಸಮತೋಲನ ಅಂತ ಕರಿತೇವೆ. ಇಲ್ಲಿ ಜಲ, ಭೂಮಿ, ಪ್ರಾಣಿ, ಪಕ್ಷಿ ಇವುಗಳ ನಡುವೆ ಒಂದು ಅನುಪಾತ ಇದೆ. ಆ ಅನುಪಾತ ಎಲ್ಲಾ ಜೀವಿಗಳಿಗೂ ಜೀವಿಸುವ, ಬದುಕುಳಿಯುವ ಒಂದು ವಾತಾವರಣ ನಿರ್ಮಾಣ ಮಾಡ್ತಿದೆ. ಅದು ತಪ್ಪಿತ್ತಂದ್ರ, ಇಂಬ್ಯಾಲೆನ್ಸ್ ಆಯ್ತಂದ್ರ ಅವಾಗ ಜೀವರಾಶಿಗಳು ಹಾಳಾಗ್ತಾವ, ಅದ್ರ ಜೊತೆಗೆ ನೀನು ಹಾಳಾಗ್ತೀಯ. ನೀನು ಬದುಕುಳಿತೀಯ ಅಂತ ಇಲ್ಲ. ಹೊಂಡ ಇದೆ, ಒಂದು ಹೊಂಡದಲ್ಲಿ ನೀರು ಇರ್ತದಲ್ಲ, ಲಿಮಿಟೆಡ್ ಇದೆ ಅದು. ನೀನು ಒಬ್ಬ ಮೀನ. ಇತರ ಮೀನುಗಳ ಸಾಯ್ಲಂತ ನೀವು ವಿಷ ಹಾಕಿದಂದ್ರ ಅವುಗಳ ಜೊತೆಗೆ ಒಂದು ದಿವಸ ನೀನು ಸಾಯ್ತೀಯ. ನಿನ್ನ ಒಂದು ಹಪಾಪಿಗಾಗಿ, ನಿನ್ನ ಒಂದು ಆಶೆಗಳನ್ನ, ದುರಾಶೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಏನು ವ್ಯವಸ್ಥೆಗಳನ್ನು ನಾವು ಕೆಡಿಸ್ತಾ ಇದ್ದೇವೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇವುಗಳನ್ನ ಏನು ಕೆಡಿಸ್ತಾ ಇದೆಯಲ್ಲ, ಒಂದು ದಿವಸ ಆ ಕೆಟ್ಟ ವ್ಯವಸ್ಥೆಯ ಬಲಿ ನೀನು ಆಗ್ತೀಯ ಅನ್ನೋದನ್ನ ಮರಿಬೇಡ. ಆ ಜ್ಞಾನವನ್ನ ನೀನು ಮನಸ್ಸಿಗೆ ತಂದು ಕೊಟ್ಟಾಗ ನಿಂದ ಈ ಎಲ್ಲ ಏರಿಳಿತ ಏನಿದೆಲ್ಲ, ಆಶೆ ದುರಾಶೆಗಳೇನದ ಎಲ್ಲ ದೂರ ಹೋಗ್ಬಿಡ್ತಾವ. ಅದಕ್ಕೆ ಮನುಷ್ಯ ಏನ್ ಮಾಡ್ಬೇಕಾ, ಇತರ ಜೀವಿಗಳನ್ನು ನೋಡ್ಬೇಕು. ಜೀವಿಸ್ಲಿಕ್ಕೆ ಭೂಮಿ ಎಷ್ಟು ಕೊಟ್ಟಿದೆ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು. ಒಂದು ಚಿಕ್ಕ ಪುಟ್ಟ ಚೈನ್ ಇದೆ ಅದು. ಅದಕ್ಕೆ ನಾವು ಈಗ ಇದ್ರ ಭಾಷೆಯಲ್ಲಿ, ಮಾಡರ್ನ್ ಆಧುನಿಕ ಭಾಷೆಯಲ್ಲಿ ಹೇಳಿದಾರೆ, ಇನ್ಪುಟ್ ಅಂಡ್ ಔಟ್ಪುಟ್. ನಮ್ಗೆ ಇನ್ಪುಟ್ ಏನ್ ಬೇಕಾಗಿದೆ ಅದನ್ನ ತಗೊಳ್ಬೇಕು, ಔಟ್ಪುಟ್ ಯಾರಿಗೆ ಬೇಕಾಗಿದೆ ಅದು ಕೊಡ್ಬೇಕು. ಪ್ರತಿಯೊಂದೂ ಇದೇ ಒಂದು ಪ್ರೊಸೆಸ್ ನಲ್ಲಿ ಇದ್ದಾವ. ತನಗ ಬೇಕಾದ ನಿಸರ್ಗದಿಂದ ತಗೊಳ್ತಾವ, ನಿಸರ್ಗಕ್ಕೆ ಬೇಕಾದನ್ನ ಮನುಷ್ಯನಿಂದ ಹೊರಗೆ ಏನು ಹೋಗ್ತದಲ್ಲ ಅದೆಲ್ಲ ನಿಸರ್ಗಕ್ಕೆ ಬೇಕಾದ, ಇನ್ನೊಂದು ಪ್ರಾಣಿಗೆ ಬೇಕಾದ. ಇನ್ನೊಂದು ಪ್ರಾಣಿ ತಗೊಂಡು ಮತ್ತೇನು ಬಿಟ್ಟಿರ್ತದಲ್ಲ ಅದು ನಮಗ್ ಬಿಟ್ಟಿರ್ತದ. ನಾವು ತಗೊಳ್ತೇವೆ, ಒಂದು ಗಿಡ ಹಣ್ಣು ಮಾಡ್ತದ, ಅದು ನಮಗ್ ಬಿಡ್ತದ. ಅದು ಆ ಹಣ್ಣನ್ನು ತಿಂತೇವೆ, ನಾವು ಜೀರ್ಣಿಸ್ತೇವೆ. ಅದರಿಂದ ಬರುವಂತ ವೇಸ್ಟ್ ಏನಿದೆಲ್ಲ ಅದು ಇನ್ನೊಬ್ರು ಇದಕ್ಕೆ ಹೋಗಿ ಮತ್ತೊಂದು ಜೀವರಾಶಿಗಳಿಗೆ ಹೋಗ್ತಿದೆ. ಇದು ಚಕ್ರ. ಈ ಚಕ್ರದ ಅಷ್ಟೇ. ಈ ಚಕ್ರವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಇದು ಸ್ವಯಂ ನಿರ್ಮಿತ ಚಕ್ರ. ಇದು ಮುಂದುವರ್ಕೊಂಡು ಹೋಗೋ ಸಲುವಾಗಿ ಏನ್ ಮಾಡ್ತದೆ, ಅದು ಪ್ರತಿಯೊಂದು ಜೀವರಾಶಿಗೆ ಉತ್ತರಾಧಿಕಾರಿಯ ವ್ಯವಸ್ಥೆಯನ್ನು ಮಾಡಿರ್ತದ. ನಾ ಮನುಷ್ಯನಾಗಿ ಬದುಕೊಂಡ್ ಹೋಗಿ ಮುಂದೆ ಇದನ್ನೇ ಚಕ್ರವನ್ನು ಮುಂದುವರ್ಸ್ಬೇಕಾಗಿದ್ರೆ ನಮ್ಮ ಮಕ್ಕಳು ಬರ್ತಾವೆ. ಪ್ರತಿಯೊಂದು ಜೀವರಾಶಿಯಲ್ಲಿ ಇದೆ ಈ ಜೀವನ ಚಕ್ರ ಮುಂದೆ ಹೋಗೋ ಸಲುವಾಗಿ. ಇದು ಏನು ವ್ಯವಸ್ಥೆ ಇದಲ್ಲ, ನಿಸರ್ಗದ ವ್ಯವಸ್ಥೆ ಮುಂದುವರಿಸುವ ಸಲುವಾಗಿ ಇದೆ. ಇದು ಮೂಲ ಕೆಲಸ. ಇದು ಬೇಸಿಕ್ ಫಂಕ್ಷನ್ಸ್ ಆಫ್ ಪ್ರತಿಯೊಂದು ಜೀವರಾಶಿಯ ಮೂಲ ಕಾರ್ಯ ಇದು. ಈ ಕಾರ್ಯ ಅಷ್ಟೇ ಸೀಮಿತ, ಇದಕ್ಕಷ್ಟೇ ಇದು ಪ್ರಕೃತಿದತ್ತ ಬಂದ ಮೂಲ ಕಾರ್ಯ ಈ ಕಾರ್ಯವನ್ನ ನಿರ್ವಹಿಸಬೇಕು. ಇದನ್ನು ಬಿಟ್ಟು ಎರಡನೇದು ಮಾಡಬೇಡ ಅಂತ ಹೇಳಿ ವಾಲ್ಮೀಕಿಯವರು ಎಚ್ಚರಿಕೆಯನ್ನ ಕೊಡ್ತಾರೆ. ಪ್ರಕೃತಿ ನಮಗೆ ಏನು ಮೂಲ ಕಾರ್ಯ ಕೊಟ್ಟು ಕಳಿಸಿರ್ತದಲ್ಲ ಅದು ಗೊತ್ತಿರ್ತದೆ ನಮಗೆ. ಆದರೂ ನಮ್ಮ ಅಜ್ಞಾನದಿಂದಾಗಿ ನಾವೇನ್ ಮಾಡ್ತೇವೆ, ಅಗತ್ಯ ಮೀರಿ ಸಂಪತ್ತು ಅಭಿವೃದ್ಧಿ ಬಯಸ್ತೇವೆ. ಯಾವಾಗ ಅಗತ್ಯ ಮೀರಿ ನಾವು ಬಯಸ್ತೇವೆ, ಊಟ ನಮಗೆ ಒಂದು ರೊಟ್ಟಿ ಇವತ್ತು ಬೇಕಾಗಿದ್ದರೆ ಒಂದೇ ರೊಟ್ಟಿ ಸಾಕ. ನಾನು 4-5 ರೊಟ್ಟಿ ತಗೊಂಡು ಇವತ್ತು ಬೇಕು, ಸಂಜೆಗೆ ಬೇಕು, ನಾಳೆ ಬೇಕು, ನಾಳೆ ಬೇಕಂತ ನೀವು ಮಾಡಿ ವಿಚಾರ ಮಾಡಿದರೆ ಅದಕ್ಕೇನಂತೇವೆ, ಅಗತ್ಯ ಮೀರಿದ ಸಂಪತ್ತು ಅಭಿವೃದ್ಧಿ ನಾವು ಬಯಸಿದಾಗ ನಮ್ಮನ್ನ ಸುಖ ಮತ್ತು ದುಃಖಗಳು ಬೆನ್ನಟ್ಟುತ್ತವೆ. ನಾವು ಬಯಸಿದ್ದ ಸಿಕ್ಕಾಗ ಸುಖ ಬರ್ತದೆ, ಕಳ್ಕೊಂಡಾಗ ಸಿಗಲಿಲ್ಲ ಅಂದ್ರೆ ದುಃಖ ಬರ್ತದೆ. ಸುಖ ದುಃಖಕ್ಕೆ ಕಾರಣ ಏನಂದ್ರೆ ನಮ್ಮ ಮನಸ್ಸೇ ಕಾರಣ. ಮುಂದುವರೆದು ಹೇಳ್ತಾರ, ಗೆಲುವು ಸುಖ ನೀಡಿದರೆ ಸೋಲು ದುಃಖ ನೀಡುವುದು. ಏನೋ ಮಾಡಕ್ ಹೊಂಟಿರ್ತೀವಿ, ಅದ್ರ ನಮ್ಗೆ ಯಶಸ್ವಿ ಆಯ್ತಾರ ನಮ್ಗೆ ಸಂತೋಷ ಆಗ್ತಿದೆ. ಆದ್ರೆ ಆ ಬಯಸಿದ್ದನ್ನು ನಾವು ಹೊಂದಲಿಲ್ಲ ಅಂದ್ರೆ ಬಹಳ ದುಃಖಕ್ಕೆ ತಗೊಂಡು ಹೋಗ್ತಿದೆ ನಮ್ಮನ್ನ. ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿ ಇರ್ತಾನ, ನಾನು ಉನ್ನತ ಅಧಿಕಾರಿ ಆಗ್ಬೇಕಂತ ಬಯಸ್ತಾನ. ಆ ಅಧಿಕಾರ ಸಿಕ್ಕ ನಂತರ ಅವನ ಸಂತೋಷಕ್ಕೆ ಮಿತಿನೇ ಇರುವುದಿಲ್ಲ. ಆದರೆ ಆ ಅಧಿಕಾರ ಸಿಗಲಿಲ್ಲ ಅಥವಾ ಸಿಕ್ಕ ಅಧಿಕಾರ
ಕಳ್ಕೊಳ್ಳುವಂಥ ಸ್ಥಿತಿ ಬಂತಂದ್ರೆ ಅವನಿಗೆ ಭಾರಿ ಪ್ರಮಾಣದ ದುಃಖ ಆಗ್ತಿದೆ. ಅದಕ್ಕೆ ಸುಖ ದುಃಖಗಳೇನದಾವು ಇವೆಲ್ಲ ನಮ್ಮ ಮನಸ್ಸಿನಿಂದ ನಿರ್ಮಿಸಿಕೊಂಡಂಥವು, ನಾವು ಖುಷಿ ಕಟ್ಟಿಕೊಂಡಂಥ ಖುಷಿ ಕೋಟೆಗಳ ಪ್ರತಿಫಲಗಳಂತ ವಾಲ್ಮೀಕಿ ಹೇಳ್ತಾರೆ. ಇವು ನಮ್ಮ ನಶ್ವರ ದೇಹ ಕಟ್ಟಿಕೊಂಡ ಭ್ರಮೆಗಳು. ಇವೆಲ್ಲಾನು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು. ಬಯಸುವುದೇನು, ಬಹಳ ತಿನ್ಬೇಕಂದ್ರೆ ದೇಹ ತಿಂತದ, ಆತ್ಮ ತಿನ್ನುವುದಿಲ್ಲ. ಬೆಳೆಸ್ಕೋಬೇಕಂದ್ರೆ ದೇಹ ಬೆಳೆಸ್ಕೋತೀಯ, ಆತ್ಮ ಬೆಳೆಸ್ಕೊಳ್ಳೋದಿಲ್ಲ. ನೀನೇನಾದ್ರೂ ಹುದ್ದೆ ಗಳಿಸ್ಬೇಕಂತ ನಿನ್ನ ದೇಹ ಕುಂತದ, ಅಲ್ಲಿ ಹೋಗಿ ನೀನು ಪ್ರೈಮ್ ಮಿನಿಸ್ಟರ್ ಆದಾಗ ನಿನ್ನ ದೇಹ ಕೂತಿರ್ತದ. ಆತ್ಮ ಅದನ್ನು ಬಯಸುವುದಿಲ್ಲ. ಆತ್ಮ ಬಯಸುವುದು ಒಂದೇ, ತನ್ನ ಮೂಲ ರೂಪದತ್ತ ಹೋಗಬೇಕು, ನನ್ನ ಮೂಲ ರೂಪದಲ್ಲಿ ನಾನು ಲೀನ ಆಗಬೇಕನ್ನೋದು ಒಂದೇ ಇರ್ತದೆ ಆತ್ಮದ. ಇದೆಲ್ಲ ದೇಹದ ಬಯಕೆಗಳು, ದೇಹದ ಕಟ್ಟಿಕೊಂಡ ಭ್ರಮೆಗಳು, ಮತ್ತು ಅವುಗಳನ್ನೇ ವಾಲ್ಮೀಕಿ ಹೇಳ್ತಾರೆ ಮನಸ್ಸಿನ ಜ್ಞಾನ. ಎಲ್ಲಿ ತನಕ ಮನಸ್ಸು ಕತ್ತಲಲ್ಲಿ ಇರ್ತದ ಅಲ್ಲಿ ತನಕ ಯೋಗ ದರ್ಬಾರ ಇರ್ತದೆ. ಯಾವಾಗ ಮನಸ್ಸು ಕತ್ತಲದಿಂದ ಬೆಳಕಿಗೆ ಬರ್ತದೆ, ಅರಿವಾಗ್ತದೆ, ಅದು ಆತ್ಮ ಆಗ್ತಿದೆ, ಶಾಂತ ಚಿತ್ತವನ್ನು ಹೊಂದಿದೆ, ಅವಾಗ ಏನ್ ಮಾಡ್ತದೋ ತನ್ನ ಸುತ್ತಮುತ್ತ ಕಟ್ಟಿಕೊಂಡಂತಹ ದೇಹದ ಹುಷಿ ಕೋಟೆಗಳನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿಬಿಡ್ತದೆ. ಅದು ತನ್ನ ಮೂಲ ರೂಪದತ್ತ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಮುಂದುವರೆದು ಹೇಳ್ತಾರ, ನಾವು ಜಾಗೃತ ಮನಸ್ಸಿನ ಅರಿವನ್ನು ಪಡ್ಕೊಂಡು ಜಾಗೃತ ಮನಸ್ಸಿನ ಅರಿವನ್ನ ಪಡ್ಕೊಳ್ಬೇಕು. ನಾವು ಯಾರು, ಏನು, ವಿಶ್ವ ಏನು, ಇದು ಪಡ್ಕೊಂಡ ನಂತರ ಸುಖ ದುಃಖ ಸಂಕೋಲೆಯಿಂದ ಮುಕ್ತರಾಗಬೇಕು. ಯಾವಾಗ ನಮಗೆ ಜಾಗೃತ ಮನಸ್ಸಿನ ಅರಿವು ಬರ್ತದೆ, ವಾಸ್ತವದ ಅರಿವು ಬರ್ತದೆ, ಸತ್ಯದ ದರ್ಶನ ಆಗ್ತದೆ. ಇದು ಸತ್ಯ ನೋಡಿ. ನಾವೇನ್ ಮಾಡ್ತೇವೆ, ಕಣ್ಣಿ ಕಾಣೋ ಸತ್ಯ ಅಲ್ಲ, ಕಣ್ಣಿ ಕಾಣೋದನ್ನ ಸತ್ಯ ಅಂತ ನಂಬ್ತೇವೆ ನಾವು. ಗಿಡ ಕಾಣಿಸಿದೆ ಸತ್ಯ, ಸೂರ್ಯೋದಯ ಆಗ್ತಾನೆ ಸತ್ಯ, ಬಹಳ ವ್ಯತ್ಯಾಸ ಇದೆ ಇಲ್ಲಿ. ಇವನ್ ಸಂತರು ಕೂಡ ಕೆಲವೊಂದ್ಸಲ ನಮ್ಮ ಮುಂದೆ ಏನು ಕಾಣ್ತದೆ ಅದನ್ನ ಸತ್ಯ ಅಂದ್ರು. ಅವ್ರು ನಮ್ಮ ಮುಂದೆ ಕಾಣದೇ ಇದ್ದದನ್ನ ಅದು ಸತ್ಯ ಅಲ್ಲ ಅಂತ ಹೇಳಿದ್ರು. ಆದ್ರೆ ಬಸವನವ್ರು ಏನು ಹೇಳ್ತಾರ, ಕಣ್ಣಿ ಕಾಣೋದು ಅಷ್ಟೇ ಸತ್ಯ ಅಲ್ಲ, ಕಣ್ಣಿ ಕಾಣದೇ ಇರುವುದು ಕೂಡ ಸತ್ಯ ಇದೆ. ಬಸವನವ್ರು ತಮ್ಮ ವಚನದಾಗ ಹೇಳ್ತಾರ. ಅದಕ್ಕೆ ಇಲ್ಲಿ ಏನದ ಸತ್ಯ ಯಾವುದಪ್ಪ ಅಂದ್ರೆ ಇದು ಅರಿವು, ಜಾಗೃತ ಮನಸ್ಸಿನ ಅರಿವು. ಈ ನಾನು ಯಾರು, ಈ ವಿಶ್ವ ಏನು, ಸಂಬಂಧ ಏನು, ಇದನ್ನ ಯಾರು ತಿಳ್ಕೊಳ್ತಾರ ಇದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನ, ಬ್ರಹ್ಮ ವಿಶ್ವದ ಬಗ್ಗೆ ಯಾರಲ್ಲಿ ಜ್ಞಾನ ಬರ್ತಿದೆ ಅವರ ಮನಸ್ಸು ಏನಾಗ್ತಿದೆ ಅಂದ್ರೆ ಸುಖ ದುಃಖಗಳ ಸಂಕೋಲನೆಯಿಂದ ಮುಕ್ತವಾಗ್ತದೆ. ಸಂಸಾರದಲ್ಲಿ ಇರುವಂತಹ ಸುಖ ದುಃಖಗಳಿಂದ ನೀವು ಮುಕ್ತ ಆಗಬೇಕಾಗಿತ್ತಂದ್ರೆ ನೀವು ಅರಿವನ್ನ ಪಡೆಯಬೇಕು. ಮನಸ್ಸನ್ನ ಶಾಂತ ಚಿತ್ತದ ಹೋಗಬೇಕು. ಅಂದ್ರೆ ಮನಸ್ಸನ್ನ ವಿಮೋಚನೆಗೊಳಿಸಿಕೊಳ್ಳಬೇಕು. ಮನಸ್ಸನ್ನ ಒಂದು ಜ್ಞಾನವನ್ನ, ಮನಸ್ಸನ್ನ ನಾವು ಆತ್ಮ ರೂಪಕ್ಕೆ ತಂದುಕೊಳ್ಳಬೇಕು. ಅದು ಆತ್ಮ ವಿಮೋಚನೆಯಿಂದ ಸಾಧ್ಯ. ಆತ್ಮ ವಿಮೋಚನೆಯಿಂದ ಮಾತ್ರ ನಾವು ಈ ಸುಖ ದುಃಖದ ಸಂಕೋಲನೆಯಿಂದ ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿಯವರು ಸುಖ ದುಃಖದ ಕುರಿತು ತಮ್ಮ ಚಿಂತನೆಯನ್ನ ಈ ರೀತಿಯಾಗಿ ಮಂಡಿಸಿದರು. ವೀಕ್ಷಕ ಬಂಧುಗಳೇ, ಆಧ್ಯಾತ್ಮ ಪ್ರಿಯರೇ, ಇಲ್ಲಿವರೆಗೆ ತಾವು ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರು ಬೋಧಿಸಿದಂತಹ ಸುಖ ದುಃಖ ಸಂಕೋಲನೆ ಮತ್ತು ಅದರಿಂದ ಯಾವ ರೀತಿ ನಾವು ಸ್ವಾತಂತ್ರ್ಯವನ್ನು ಹೊಂದಬೇಕು, ಸ್ವತಂತ್ರರಾಗಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವಾಲ್ಮೀಕಿಯವರು ಮಂಡಿಸಿದಂಥ ವಿಚಾರಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ತಮಗೆ ಈ ಕಾರ್ಯಕ್ರಮದ ಚಿಂತನೆಗಳು ಮನಸ್ಸಿಗೆ ನೆಟ್ಟಿರಬೇಕು, ತಮಗೂ ಕೂಡ ಸನ್ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಬಹುದು ಅಂತ ನನ್ನಲ್ಲಿ ಬಲವಾದ ನಂಬಿಕೆ ಇದೆ. ದಯವಿಟ್ಟು ಈ ನನ್ನ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನನ್ನ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಇನ್ನೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮದ ಚಿಂತನೆಯನ್ನು ತಮ್ಮ ಮುಂದೆ ಸಾದರಪಡಿಸುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.